ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಸಾಗರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ತವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ. ಸೊ ನಾನಿಲ್ಲಿ ಶನಿವಾರ ಋತ್ವಿಕ್ ಕ್ಲಾಸ್ ಮುಗಿಸ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ದೀನಿ. ಸೊ ಬಸ್ಸಲ್ಲಿ ಹೋಗಬೇಕಾದ್ರೆ ಏನಾಯಿತು ಅಂದರೆ ತುಂಬ ರಶ್ ಇತ್ತು ಅಂತ ಋತ್ವಿಕ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ. ಒಂದೇ ಸಲ ಬ್ರೇಕ್ ಹಾಕ್ಬಿಟ್ರು. ಸೊ ಆ ಬ್ರೇಕ್ ಹಾಕಿದ್ದು ಮುಂದ್ಗಡೆ ಹಿಂಗೆ ಇಟ್ಕೊತೀವಲ್ವ ಕೈ, ಅಲ್ಲಿ ಋತ್ವಿಕ್ ಹಣೆಗೆ ಸ್ವಲ್ಪ ಪೆಟ್ಟಾಯಿತು. ಆ್ಯಂಡ್ ಒಬ್ಬರು ಆಂಟಿ ಕೂಡ ನಿಂತ್ಕೊಂಡಿದ್ರು, ಅವರು ಕೆಳಗೆ ಬಿದ್ದುಬಿಟ್ರು. ಸೊ ಬಸ್ಸಲ್ಲೆಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಫ್ರೀ ಬಸ್ಸು ಅಂದ್ಬಿಟ್ರೆ ಜನ ಅಂತೂ ಸಿಕ್ಕಾಪಟ್ಟೆ ನುಗ್ತಾರೆ. ಸೊ ನಾವು ಕೂಡ ಫ್ರೀ ಬಸ್ಸಿಗೆ ಬಂದಿದ್ದು. ಸೊ ಇಲ್ಲಿ ಬಂದಾಗ ನಾನು 4:30 ಆಗಿತ್ತು. ಮನೆ ಅಂದರೂ ಜಿಗಿ 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 ಅಂತ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ಲು ಮಿಂಚಿಂಗ್ ಮಾಡಿದರು. ಇಲ್ಲಿ ಬಂದಿದ್ದು ನಾನು ನಾಮಕರಣ ಇತ್ತು ತಮ್ಮನ ಮಗಂದು ಅಂತ. ಸೊ ನಾನು ಬಂದ ತಕ್ಷಣ ಇಲ್ಲಿ ಹೊರಗಡೆ ಎಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಬಾಳೆಕಂಬ, ಮಾವಿನದು ಸೊಪ್ಪು ಅದನ್ನೆಲ್ಲ ತೊಗೊಂಡು ಬಂದಿದ್ದರು ತೋರಣ ಎಲ್ಲ ಮಾಡೋಕ್ಕೆ. ಆ್ಯಂಡ್ ನಾನು ಫಸ್ಟು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಅಮ್ಮನಿಗೆ ಫಸ್ಟು ನಾನು ನೋಡಿ ನಮಸ್ಕಾರ ಮಾಡ್ತೇನೆ. ಸೊ ಅದಾದಮೇಲೆ ಇಲ್ಲಿ ಪಾಪು ಮಲ್ಕೊಂಡಿದ್ದ. ಹೊರಗಡೆ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋಮ ಮಾಡೋದ್ರಿಂದ ಇಲ್ಲಿ ಮಂಚನೆಲ್ಲ ತೆಗ್ದು ಹಾಸಿಗೆನೆಲ್ಲ ಹಾಗೆ ಇಟ್ಟಿದ್ರು. ಆ್ಯಂಡ್ ಬೀರು ಕೂಡ ತೆಗಿಬೇಕಾಗಿತ್ತು ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದೆ. ನನಗಂದ್ರೂ ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಆರಾಮಾಗಿ ಇರೋಣ ಅಂತ, ಬಟ್ ಆರಾಮಾಗಿ ಇರೋಕ್ಕಲ್ಲ. ಫಸ್ಟ್ ಇಲ್ಲಿ ಫಂಕ್ಷನ್ಸ್ ಇದೆಲ್ಲ. ಸೊ ಇಲ್ಲಿ ನನ್ನ ತಮ್ಮನ ಹೆಂಡತಿ ಸಗಣಿ ಸಾರಿಸ್ತಾ ಇದ್ದಾಳೆ. ಇದೆಲ್ಲ ಅವಾಗ ನಾವು ಮಾಡ್ತಾಯಿದ್ವಿ. ಇವಾಗಂತೂ ಈ ಥರ ಸಗಣಿ ಬಳಿಯೋದು ಇದೆಲ್ಲ ಇಲ್ಲೇ ಇಲ್ಲ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಅಪ್ಪ ಮಗ ಇಬ್ಬರು ಸೇರಿ ತೋರಣನ ಕಟ್ತಾ ಇದ್ದಾರೆ. ಮಾವಿನ ತೋರಣ, ಬಾಳೆಕಂಬನೆಲ್ಲ ಕಟ್ಟಿ ಈ ಥರ ಲೈಟ್ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ಈ ಥರ ಒಂದು ಡೆಕೋರೇಷನ್ ಎಲ್ಲ ಮಾಡಿದರೆ ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ. ಬಟ್ ಒಂಥರ ಏನೇನೋ ಡೆಕೋರೇಷನ್ಸ್ ಎಲ್ಲ ಏನೇನೋ ಅರೇಂಜ್ಮೆಂಟ್ ಮಾಡಿಸ್ತಾ. ಆ್ಯಂಡ್ ಆಮೇಲೆ ನನಗೆ ಸ್ಯಾರಿ ತೊಗೊಳ್ಳೋಕ್ಕೆ ಅಂತ ದುಡ್ಡು ಕೊಟ್ಟಿದ್ದರು. ಸೊ ನಾನು ಅಪ್ಪನ ಜೊತೆ ಸ್ಯಾರಿ ತೊಗೊಳ್ಳೋಕ್ಕೆ ಅಂತ ನಾನು ಯಾವಾಗಲೂ ಇಲ್ಲಿ ಹೀರಾ ಟೆಕ್ಸ್ಟೈಲ್ ಅಂತ ಅದಕ್ಕೆ ಇಲ್ಲೇ ತೊಗೊಳ್ಳೋದು. ಸೊ ಅಲ್ಲಿಗೆ ಬಂದೆ. ನಾಮಕರಣ ನಾನೇ ಅಲ್ವಾ ತೊಟ್ಲಿಗೆ ಹಾಕೋದು, ಅತ್ತೆ ಆಗಿರೋದು. ಸೊ ನನಗೆ ಮಡ್ಲಕ್ಕಿಗೆ ಸ್ಯಾರಿ ತರಬೇಕಿತ್ತು. ಇವೆರಡು ಸ್ಯಾರಿಯಲ್ಲಿ ನಾನು ಯಾವ್ದು ತೊಗೊತೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಚಿಕ್ಕಮ್ಮನ ಮನೆಗೆ ಬಂದು ಬಿರಿಯಾನಿ ತಿಂದು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಫುಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ರು. ಸೊ ಈ ರಂಗೋಲಿ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಮನೆಯಲ್ಲಿ ಪಾಪು ಈ ರೀತಿ ಮಾಡ್ತಾನೆ ಅಂತ ನನಗೆ ಅಪ್ಪ ತೋರಿಸ್ತಾ ಇದ್ರು. ಈ ಥರ ಬಡಿತಾನೆ ನೋಡ್ಬಾ ಇಲ್ಲಿ ಅಂತ. ಚೆನ್ನಾಗಿ ಬಟ್ಟೆ ಹಾಕೊಡ್ಬೇಕು, ಫೋಟೋ ತಗೋಬೇಕಿತ್ತು. ಅಲ್ಲ ಅವ್ನು ಒಳ್ಳೆ ಡ್ರೆಸ್ ತಂದೇನಪ್ಪ, ಇವನಿಗೂ ಅವನಿಗೂ ಋತುಕಿಗೂ ಒಳ್ಳೆ ಬಟ್ಟೆ ತಂದೆ. ಅದು ಹಾಕಿ ಫೋಟೋ ತಗ್ಸ ನಿಲ್ಲಿಸಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣವೇ ಬೇಗ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಹೋಮಕ್ಕೆ ರೆಡಿ ಮಾಡ್ಕೊಳ್ಬೇಕಿತ್ತು. ಭಟ್ರು 10 ಗಂಟೆಗೆ ಬರ್ತಾರೆ ಹೋಮಕ್ಕೆ ಅಂತ ಹೇಳಿದರು. ಸೊ ಇಲ್ಲಿ ನಾನು ಹೊರಗಡೆ ರಂಗೋಲಿ ಹಾಕ್ತಾಯಿದ್ದೆ. ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಒಳಗಡೆ ಕಸ ಗುಡಿಸಿ ನೆಲ ಒರೆಸೋದು, ತಿಂಡಿ ಮಾಡೋದು, ಒಬ್ಬರು ಆ ಥರ ಮಾಡ್ತಾಯಿದ್ರು. ತುಂಬ ದಿನಗಳಾಗಿತ್ತು ನಾನು ರಂಗೋಲಿನ ಹಾಕ್ತೆ ಅಥವಾ ಬಣ್ಣ ತುಂಬದೆ ಈ ಥರ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ನಾವು ಆವಾಗಿನ ಕಾಲದಲ್ಲಿ ಈ ಥರ ಕುಕ್ಕರುಗಾಲಲ್ಲಿ ಕೂತ್ಕೊಂಡು ರಂಗೋಲಿ ಹಾಕೋದು, ಸಗಣಿ ಸಾರಿಸೋದು ಇದೆಲ್ಲ ಒಂಥರ ಎಕ್ಸಸೈಸ್ ಅನಿಸ್ತಾಯಿತ್ತು. ಸೊ ನಮ್ಮ ಬಾಡಿ ಇದು ಸರಿಯಾಗಿ ಇರ್ತಾಯಿತ್ತು. ಬಟ್ ಇವಾಗಿಂದು ಎಲ್ಲ ನಾವು ಅಡುಗೆ ಮಾಡೋ ಇದರಾಗಿರ್ಬೋದು, ಕೌಂಟರ್ ಅಲ್ಲೇ ನಾವು ಕಟ್ ಮಾಡೋದು, ನಾವು ಕೂತ್ಕೊಂಡು ಏನನ್ನೂ ಕಟ್ ಮಾಡಲ್ಲ. ಸೊ ಈ ಥರದ್ರಿಂದ ಇನ್ನೊಂಥರ ಚೇಂಜಸ್ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಋತ್ವಿಕ್ಕು ನನಗೆ ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡ್ತೀನಿ ಅಂತ ಪ್ರತಿಯೊಂದು ಇದಕ್ಕೂ ಅವನು ಬರ್ತಾನೆ. ಸೊ ಮಕ್ಕಳಿಗೆ ನಾವು ಅದನ್ನು ಕೊಟ್ಟು ಕಳಿಸಿದ್ರೆ ಅವ್ರಿಗೂ ಅದು ಒಂಥರ ಅದರಲ್ಲೂ ಒಂದು ಖುಷಿನ ಅವ್ರು ಕಾಣ್ತಾರೆ. ಸೊ ಈವನ್ ನಮ್ಮ ಅಪ್ಪ ಮಾಡಬೇಕಾದ್ರೂ ಕೂಡ ಅವನು ಎಲ್ಲದಕ್ಕೂ ಹೋಗ್ತಾನೆ ಅಂತ ಅವ್ರು ಕೂಡ ಹೇಳ್ತಾಯಿದ್ರು. ಸೊ ಹಾಗೆ ತಂದಿದ್ದು ಬಣ್ಣದಲ್ಲೇ ಅಷ್ಟು ರಂಗೋಲಿಗಳಿಗೂ ಮ್ಯಾನೇಜ್ ಮಾಡಿ ನಾನು ಬಣ್ಣ ಹಾಕ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಬೇಗ ಸ್ನಾನ ಎಲ್ಲ ಮುಗಿಸಿ ಹೋಮಕ್ಕೆ ರೆಡಿ ಆಗಬೇಕಾಗಿತ್ತು. ಸೊ ನಾನು ಸ್ಯಾರಿ ಏನು ಹಾಕ್ಕೊತಾ ಇಲ್ಲ, ಮಾಮೂಲಿ ಒಂದು ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀನಿ.
ಇಲ್ಲಿ ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿದರು. ಫಸ್ಟು ತಿಂಡಿನೆಲ್ಲ ತಿಂದ್ಕೊಂಡ್ವಿ, ಯಾಕೆಂದರೆ ಭಟ್ರು ಬರೋದು ಲೇಟ್ ಆಗುತ್ತೆ, ದೇವಸ್ಥಾನದಲ್ಲಿ ಹೋಮ ಮಾಡ್ತಾ ಇದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಬರೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲ ತಿಂಡಿ ತಿಂದ್ವಿ. ಮತ್ತು ನನ್ನ ತಮ್ಮ ಇಲ್ಲಿ ಹೊರಗಡೆ ಈ ಥರ ಡೆಕೋರ್ ಮಾಡ್ತಾ ಇದ್ದಾನೆ. ಅದೊಂಥರ ಏನು ಅವ್ನ ಮೈಂಡಲ್ಲಿ ಹೇಗೆ ಬರುತ್ತೋ ಆ ಥರ ಅವ್ನು ಮಾಡ್ತಾನೆ. ಸೊ ಅವ್ನು ಸ್ವಲ್ಪ ಸೇಮ್ ನನ್ನ ಥರನೇ ಈ ಥರ ಮನೇಲಿರೋ ಸೀರೆ, ಮನೇಲಿರೋ ಕರ್ಟನ್ಸ್ಗಳಿಂದ ಅವನು ಒಂಥರ ಕ್ರಿಯೇಟ್ ಮಾಡ್ತಾನೆ. ಆ್ಯಂಡ್ ಪಾಪುದು ಲ್ಯಾಮಿನೇಷನ್ ಮಾಡಿಸ್ಕೊಂಡು ಬಂದಿದ್ನಲ್ಲ, ಅದನ್ನು ಇಲ್ಲಿ ರೀತಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಇವಾಗೆ ನೇಮ್ ರಿವೀಲ್ ಮಾಡಬೇಡ ಅಂತ ಹೇಳಿದ್ದೆ, ಬಟ್ ಅವ್ನು ಅದನ್ನು ಹಾಕ್ಸ್ಕೊಂಡು ಬಂದಿದ್ದ. ಆ್ಯಂಡ್ ನಮ್ಮದು ಕೂಡ ಸ್ನಾನ ಎಲ್ಲ ಮುಗಿಸಿ ಆಯಿತು. ಹಾಗೆ ಜಸ್ಟು ಒಂದು ಸಿಂಪಲ್ಲಾಗಿ ರೆಡಿಯಾಗಿ ನಾನೀಗ ದೇವ್ರ ಪೂಜೆ ಮಾಡಬೇಕು, ಯಾಕಂದರೆ ಅಪ್ಪ ಭಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಹೋಮ ಮಾಡ್ತಾ ಇದ್ದಾರೆ ಅಂದರೆ ಮನೇಲಿ ಸ್ವಲ್ಪ ಪೂಜೆ ಮಾಡ್ಕೊಳ್ಬೇಕಲ್ವ. ಸೊ ಎಲ್ಲದನ್ನು ಏನು ತೆಗ್ದು ಪೂಜೆ ಏನು ಮಾಡ್ತಾಯಿಲ್ಲ, ಸಂಡೇ ಆಗಿತ್ತಲ್ವ. ಸೊ ನನಗೂ ವಾರ ಇತ್ತು, ನಾನಿಲ್ಲಿ ಹೂವನ್ನೆಲ್ಲ ತೆಗ್ದು ಹಾಗೆ ಜಸ್ಟ್ ಹೂವು ಮುಡಿಸಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮದು ಮನೆ ದೇವರು ಮಾಸ್ತಮ್ಮ ಆಗಿದ್ದರು. ಇಲ್ಲಿ ನಾವು ಸಾಗರದಲ್ಲಿರೋ ಶ್ರೀಧರ ಸ್ವಾಮಿಗಳ ಫೋಟೋನೇ ದೊಡ್ಡದಾಗಿ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಚಿಕ್ಕ ಚಿಕ್ಕ ಫೋಟೋಸ್ಗಳು, ದೇವ್ರ ಫೋಟೋಸ್ಗಳು ತುಂಬಾ ಇದೆ. ಅಪ್ಪ ಅದು ಹೇಗೆ ಪೂಜೆ ವಾರ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಅವರೇ ಯಾವಾಗಲೂ ಮಾಡೋದು. ಅದಾದಮೇಲೆ ಈ ಕಡೆ ಶಾಮಿಯಾನ ಇದು ಎಲ್ಲ ಬಂತು, ಅದನ್ನೆಲ್ಲನೂ ಹಾಕ್ತಾಯಿದ್ರು. ಈ ಥರ ಎಲ್ಲ ಮನೆಗೆ ಬಂದಾಗ ಹಾಕಿದಾಗ ಇನ್ನೂ ಒಂಥರ ಖುಷಿ ಅನಿಸುತ್ತೆ, ಮನೆ ಒಂಥರ ಗೆಲುವು ಅನಿಸುತ್ತೆ. ಇವನಂತರೂ ನನ್ನ ನೋಡಿದ್ರೆ ಸಾಕು ಅಳ್ತಾನೆ, ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಅವನಿಗೆ ಮೂಲ ನಕ್ಷತ್ರ ಇರೋದ್ರಿಂದ ತೊಟ್ಲಿಗೆ ಹಾಕೋ ಮುಂಚೆ ಒಂದು ಹೋಮನ ಮಾಡಿಸಿ ಅವನಿಗೆ ತೊಟ್ಲಿಗೆ ಹಾಕಿ ಅಂತ ಹೇಳಿದರು. ಸೊ ಹಾಗಾಗಿ ಹೋಮನ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ನಮ್ಮ ತಮ್ಮನಿಗೆ ಸ್ವಲ್ಪ ಶನಿ ಕಾಟ ಇದೆ, ಶನಿ ಶಾಂತಿ ಹೋಮನ ಮಾಡಿಸಿ ಅಂತ ಹೇಳಿದರು. ಸೊ ಅವನಿಗೂ ಕೂಡ ಶನಿ ಶಾಂತಿ ಹೋಮನ ಮಾಡಿಸ್ತಾ ಇದ್ದಾರೆ, ಗಂಡ ಹೆಂಡತಿ ಇಬ್ಬರಿಗೂ ಕೂರಿಸಿ. ಸೊ ಆ ಎರಡೂ ಒಟ್ಟಿಗೆ ಆಗುತ್ತೆ. ಇದನ್ನು ಆಷಾಢದಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ 9 ತಿಂಗಳಿಗೆ ಹಾಕೋಣ ಅಂತ ನಾವು 9 ತಿಂಗಳಿಗೆ ತೊಟ್ಲಿಗೆ ಹಾಕ್ತಾ ಇರೋದು. ಸೊ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇವನು ಪಂಜೆ ಉಟ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ಸೊ ನಾಮಕರಣ ಇರೋದು ನೆಕ್ಸ್ಟ್ ಡೇ. ಇವತ್ತು ಸಂಡೇ ಮನೇಲಿ ಹೋಮ ಮತ್ತು ಶನಿ ಶಾಂತಿ ಪೂಜೆನ ಮಾಡಿಸಿದ್ದು. ಹಾಗೆ ಆ ಪೂಜೆ ಆದಮೇಲೆ ಹೋಮನ ಮಾಡಿಕೊಂಡ್ರು. ಮನೇಲಿ ಕೂಡ ನಾವು ತಿಳಿ ಸಾಂಬಾರು, ಅನ್ನ, ಕೇಸರಿ ಬಾತು, ಹಾಗೆ ಬೆಂಡೆಕಾಯಿ ಪಲ್ಯ, ಉಪ್ಪಿನಕಾಯಿ ಇದನ್ನೆಲ್ಲ ನಾವೇ ಮನೇಲೇ ಮಾಡಿದ್ವಿ. ಅವರು ಇವರು ರಿಲೇಟಿವೇ ಬರ್ತಾರೆ ಜಾಸ್ತಿ, ಹೊರಗಿನಲ್ಲಿಗೆಲ್ಲ ಯಾರಿಗೂ ಹೋಮಕ್ಕೆಲ್ಲ ಕರೆದಿರಲಿಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಹೋಮನ ಮಾಡೋಣ ಅಂತ. ಸೊ ನೆಕ್ಸ್ಟ್ ಡೇ ನಾಮಕರಣದ ವ್ಲಾಗಲ್ಲೆಲ್ಲ ಏನೆಲ್ಲ ಆಗುತ್ತೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್.